ಹೇಳಿದ್ರು ಎಡ ಬಲ ಕಳ್ಕೊಳ್ಳುತ್ತೆ. ದೇಹ ಸಮತೋಲದಲ್ಲಿರಬೇಕಾದ್ರೆ ಎಡ ಬಲ ಸಮನಾಗಿ ಬೇಕು. ದೇಹದ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕಾದ್ರೆ ಮನಸ್ಸು ಎಡ ಬಲಕ್ಕೆ ಒಗ್ಗಿಕೊಳ್ಳದ ಸದಾ ನೇರ ಮತ್ತು ನಿಷ್ಠುರವಾದ ಮಧ್ಯಮ ಮಾರ್ಗದ ಕಡೆಗೆ ಇರಬೇಕಾದ ಒಂದು ಸ್ಥಿತಿಯನ್ನು ಇವತ್ತು ಅಪೇಕ್ಷೆ ಪಡ್ತಾ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಮುಖ್ಯ ಸಂಗತಿಯನ್ನು ನೆನಪಿಟ್ಕೊಳ್ಳೋಣ. ಮೂಲಧಾರೆ ಇದೆ, ಅದಕ್ಕೆ ಸಮಾನಾಂತರ ಧಾರೆ, ಎಲ್ಲ ಉದಾಹರಣೆಗಳನ್ನು ಕೊಟ್ಟೆ. ಮೂಲಧಾರೆಯವರು ಬಾಯಿ ಮುಚ್ಚಿಕೊಂಡು ಸಮಾನಾಂತರ ಧಾರೆಯನ್ನು ಆಕ್ಸೆಪ್ಟ್ ಮಾಡಿದ್ದಾರೆ, ಹೌದಾ ಅಲ್ವಾ? ಕಾಲಾಂತರದಲ್ಲಿ ಬೌದ್ಧ ಧರ್ಮವನ್ನು ಹಿಂದೂ ಧರ್ಮದ ಒಂದು ಅಂಗ ಅಂದರು, ಜೈನ ಧರ್ಮವನ್ನು ಹಿಂದೂ ಧರ್ಮದ ಒಂದು ಅಂಗ ಅಂದರು. ಎಲ್ಲ ಬಿಡಿ, ದೇವರೇ ಇಲ್ಲ ಅನ್ನುವ ಚಾರ್ವಾಕ ಧರ್ಮ ಮೊದಲನೇ ಪ್ರತಿರೋಧ, ಅದನ್ನು ಹಿಂದೂ ಧರ್ಮದ ಒಂದು ಅಂಗ ಅಂದರು. ಸಮಾನಾಂತರ ಧಾರೆಯಲ್ಲಿ ಸ್ವಲ್ಪ ತಥ್ಯ, ಸ್ವಲ್ಪ ಕಮಿಟ್ಮೆಂಟ್, ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿ ತೋರಿಸುವ ಗುಣ ಇದ್ದ ಧರ್ಮಗಳೆಲ್ಲ ಆಕ್ಸೆಪ್ಟ್ ಆಗಿದ್ದಾವೆ. ಬಂಡು ವಿರೋಧ ಮಾಡ್ತಾರಲ್ಲ, ಸ್ವತಃ ನಡೆಯಲ್ಲ ಜೀವನದಲ್ಲಿ, ಸುಮ್ಮನೆ ಅವಹೇಳನ ಮಾಡಬೇಕು ಅಂತ ಬೈಯೋದು, ನಂಬಿಕೆಗಳನ್ನು ಬೇಕು ಅಂತ ಕೆಣಕೋದು, ಅವರ ಜೀವನದ ಯಾವ ಒಂದು ನೈತಿಕತೆಯೂ ಇಲ್ಲ. ಅಂಥ ವಿರೋಧಗಳು ಇತಿಹಾಸದಲ್ಲಿ ಒಬ್ಬರೂ ಸಿಕ್ಕಲ್ಲ. ಅದರ ಅರ್ಥ ಅವ್ರು 4 ದಿವಸ ಪೇಪರ್ ಸುದ್ದಿ ಆಗ್ತಾರೆ, 5ನೇ ದಿವಸ ಇರಲ್ಲ. ನಮ್ಮ ದೇಶದಲ್ಲಿ ಇವತ್ತು ಮಾಡ್ತಾ ಇರುವ ಅಂಥ ಆರ್ಭಟಗಳಿದ್ದಾವಲ್ಲ, ಅವರೆಲ್ಲ 4 ದಿನ ಪೇಪರ್ನ ಸುದ್ದಿಯವರು, ಧರ್ಮಕ್ಕೆ ಏನೂ ಆಗಲ್ಲ ಅವರಿಂದ. ಅವರ ಆರ್ಭಟಗಳು ಯಾಕೆ ಬೆಲೆ ಪಡೆಯಲ್ಲ ಅಂದರೆ, ಗಾಂಧಿವಾದದ ಬಗ್ಗೆ ಗಂಟೆಗಟ್ಟಲೆ ಇಲ್ಲಿ ನಿಂತು ಮಾತಾಡ್ತಾರೆ, ಸಂಜೆಗೆ ಬಾರ್ನ ಬಿಲ್ ನೋಡಬೇಕು. ಆಮೇಲೆ ತುಂಬ ಚೆನ್ನಾಗಿ ಸ್ತ್ರೀ ಸಮಾನತೆಯನ್ನು ಹೇಳ್ತಾರೆ, ಕಂಡ ಹೆಣ್ಣೆಲ್ಲ ತನ್ನ ಬೆಡ್ಡಿಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇದೆಲ್ಲವನ್ನು ನಾನು ತುಂಬ ನಿಷ್ಠುರವಾಗಿ ನೋಡಿ, ಅಕ್ಕಪಕ್ಕ ಇರುವ ನನ್ನ ಸಾಹಿತಿಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು, ಅವರು ಕೂಡ ನನ್ನ ಮಕ್ಕಳೇ ಅನ್ನುವ ಪ್ರೀತಿಯಿಂದ ಹೇಳ್ತಿದ್ದೀನಿ. ಇದು ಮನುಷ್ಯನಿಗೆ ಅವನ ಬೆಲೆಯನ್ನು ಕಡಿಮೆ ಮಾಡುವ ಸಂಗತಿ ಆಗ್ತದೆ ಹೊರತು ಇಂಥ ಬೃಹದಾಕಾರದ ಧರ್ಮ ಅನ್ನುವ ಅಷ್ಟು ಇತಿಹಾಸವುಳ್ಳ ಆ ಸಾಲಿಡ್ ಸಂಗತಿಗೆ ಒಂದು ಧೂಳ ಕಣದಷ್ಟು ಕೂಡ ಎಫೆಕ್ಟ್ ಮಾಡಲ್ಲ. ನನಗೆ ಇರುವ ಬೇಸರ ಇವರನ್ನು ಖಂಡಿಸ್ತಾರಲ್ಲ ಅಂತಲ್ಲ, ಇವರನ್ನು ಖಂಡಿಸೋದು ದೊಡ್ಡ ವಿಷಯವೂ ಅಲ್ಲ. ನೋಡಿ, ನಮ್ಮ ಇಡೀ ಧರ್ಮ ಅನ್ನೋದು ನಿಂತಿರೋದೇ ಇಮ್ಮೊರ್ಯಾಲಿಟಿಯ ಮೇಲೆ. ಎಷ್ಟು ಬ್ಯೂಟಿಫುಲ್ ಅದು. ಅದಕ್ಕೆ ಅಪ್ಪ ಅಮ್ಮ ಇಲ್ಲ, ಅಪೌರುಷೇಯ, ಯಾರೋ ಹೇಳಿದ್ದು ನಾವು ಧರ್ಮ ಅಂತ ನಂಬ್ತೀವಿ ಅಂತ. ಹಾಗೇನೆ ನೀವು ಯಾವುದೇ ಅದರ ಅತ್ಯಂತ ಸೂಕ್ಷ್ಮ ವಿಷಯಕ್ಕೆ ಬನ್ನಿ, ಒಂದು ಕಲ್ಲಿದ್ರೆ ಅದನ್ನು ನಮಿಸು ಅಂತ ಹೇಳುವ, ಅದನ್ನೇ ಪಾಪ ಈ ವಿರೋಧಿಸೋರು, ಅವ್ರಿಗೇನ್ರಿ ಒಂದು ಆಕಾರ ಎಲ್ಲ, ಯಾವುದನ್ನಾದರೂ ಧರ್ಮ. ಅರೆ ಏನು ಬ್ಯೂಟಿ, ಅದರ ಪಾರ್ಟ್ ಏನು? ಒಂದು ಹೆಣ್ಣಿನ ಕೂದಲಿದ್ರೆ ಇದರೊಳ್ಳು ಶ್ವೇತಾತ ಪತ್ರ ಸ್ಥಗಿತ ದಶದಿಶಾ ಮಂಡಲಂ ರಾಜಚಕ್ರಂ ಪುದಿದ್ವಲ್ಕಾಡಿತ್ತು ಅಡಂಗಿತ್ತು ಇದರೊಳೆ ಕುರುರಾಜ ಅನ್ವಯಂ ಮತ್ ಪ್ರತಾಪಕ್ಕೆ ಇದರಿಂದ ನೋಡ ಗುರು ಉರ್ವಿದುದು ಇದುವೇ ಮಹಾಭಾರತಕ್ಕಾದಿಯಾಯಿತು. ಅಬ್ಜದಳಾಕ್ಷಿ ಪೇಳ ಸಾಮಾನ್ಯಮೇ ಬಗೆ ಭವತ್ ಕೇಶ ಪಾಶ ಪ್ರಪಂಚಂ ಅಂತ ಪಂಪನಂಥವರು ಕೂದಲನ್ನು ಕೊಂಡಾಡ್ತಾರೆ. ಏನನ್ನು ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅನುಭಾವಿ ಸೂಕ್ಷ್ಮಜ್ಞತೆ ಇರುವವರಿಗೆ ಅಣುವಿನಲ್ಲಿ ಅದು ಕಾಣಿಸುತ್ತೆ. ಅಣುವಿನ ಸೂಕ್ಷ್ಮಜ್ಞತೆ ಹೆಚ್ಚಾದ ಹಾಗೆ ಪರಸ್ಪರರನ್ನು ವಿರೋಧಿಸಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಅನುಭಾವಿ ಮಟ್ಟ ಮುಟ್ಟಿದವರೆಲ್ಲ ತುಂಬ ಅದ್ಭುತವಾದ ಒಂದು ಕಂಪ್ಯಾಷನೇಟ್ ಪರಿಸ್ಥಿತಿಗೆ ಹೋಗ್ತಾರೆ. ನಿಮಗೆ ಈಗ ನಾನು ಇದರ ಒಟ್ಟೊಟ್ಟಿಗೆ ಕೆಲವು ಅನುಭಾವಿ ಸಂಗತಿ ಅಥವಾ ಅವಧೂತ ಸಂಗತಿಗಳು ಹೇಗೆ, ಇದಕ್ಕಿಂತ ಭಿನ್ನವಾದ, ನಾನು ಅದಕ್ಕೆ ಹೇಳಿದೆ ಅದು ಪ್ರಮುಖ ಧಾರೆಯೂ ಅಲ್ಲ, ಸಮಾನ ಧಾರೆಯೂ ಅಲ್ಲ, ಸ್ವಲ್ಪ ಅಲಕ್ಷಿತ ಧಾರೆ ಅಂತ ಇಟ್ಕೊಳ್ಳೋಣ. 3ನೆಯ ಧಾರೆ. ಈ ಅಲಕ್ಷಿತ ಧಾರೆಯಲ್ಲಿ ನಮಗೆ ಅಲ್ಲಮ್ಮ ಬರ್ತಾನೆ, ನಮಗೆ ಅಕ್ಕ ಬರ್ತಾಳೆ, ನಮಗೆ ಇನ್ನೂ ಇವತ್ತಿನವರೆಗೆ ನಡೆದಾಡಿದ ಅನೇಕ ಅನುಭಾವಿಗಳು ಬರ್ತಾರೆ. ನಮಗೆ ರಜನೀಶ್, ಜಿಡ್ಡು ಕೃಷ್ಣಮೂರ್ತಿ ಅಥವಾ UG ಕೃಷ್ಣಮೂರ್ತಿ ಇವರನ್ನೆಲ್ಲ ನಾನು ಆ ಲೆಕ್ಕದಲ್ಲೇ ಹೇಳಬೇಕಾಗುತ್ತೆ. ಯಾಕೆ ಅನ್ನೋದು ಪ್ರಶ್ನೆ. ಒಪ್ಪಿಕೊಂಡ ಒಂದು ಮೌಲ್ಯ, ಅದನ್ನು ಧಿಕ್ಕರಿಸುವ ವಿರೋಧಿ ಮಾರ್ಗ ಒಂದು, ಇದರಲ್ಲಿರುವುದನ್ನು ತಿದ್ದುಪಡಿ ಮಾಡುವ ಅಂತ ಹೇಳುವಂತಹ ಸಮಾಜ ಸುಧಾರಕ ಮಾರ್ಗ, ಅದರಲ್ಲಿ ವಿವೇಕಾನಂದರು ಬರ್ತಾರೆ, ದಯಾನಂದ ಸರಸ್ವತಿಗಳು, ಬಾಲಗಂಗಾಧರ ತಿಲಕ್, ಇವರೆಲ್ಲ ಸುಧಾರಕರು. ಇವರು ಇದಲ್ಲದ 3ನೇ ಮಾರ್ಗ ಇದೆಯಲ್ಲ, ಬಹಳ ಒರಟಾದ, ಹುಲಿಯ ಮೀಸೆಯಲ್ಲಿ ತೊಟ್ಟಿಲನ್ನು ತೂಗುವುದು.
ಉರಿಯದೊಂದಿಯಲಿ ಕೂದಲ ಸಿಕ್ಕು ಬಿಡಿಸುವುದು, ಹಾವಿನ ಹಲ್ಲಿನಲ್ಲಿ ಕೂದಲ ಬಾಚಿದಂತೆ ಗುಹೇಶ್ವರನ ಸಂಘ ಕಾಣಿರೋ ಯಾವ ಎಕ್ಸ್ಟ್ರೀಮಿಟಿ, ಯಾವ ಎಕ್ಸ್ಟ್ರೀಮಿಟಿ! ನೀವು ಯಾವುದನ್ನು ತಿಳಿದಿದ್ದೀರಿ ಧರ್ಮ ಅಂತ? ನಿಮಗೆ ಒಂದು ದಿನ ಕಮಿಟ್ ಆಗಿ ಗೊತ್ತಿಲ್ಲ, ಕಮಿಟ್ ಆಗಿ ನೋಡಿ. ಷಡಕ್ಷರಿ ಅವ್ರನ್ನ ನನಗೆ ಕ್ಷಮಿಸಬೇಕು, ಅಷ್ಟು ಬೇಗ ನಾನು ಈಶ್ವರನು ಒಂದೇ, ಕೃಷ್ಣನು ಒಂದೇ, ಆಮೇಲೆ ವಿಷ್ಣು ಒಂದೇ, ಎಲ್ಲ ಒಂದೇ ಹೇಳಕ್ಕಾಗದ ಹಂಗೆ ಒದ್ದಾಡಿಸಿ ಬಿಡ್ತಾರೆ. ಒಂದು ದಿನ ಈಶ್ವರನೊಟ್ಟಿಗೆ ಅನುಸಂಧಾನ ಮಾಡಿ ನೋಡಿ, ಒಂದೇ ದಿನ ಸಾಕು. ಅನುಸಂಧಾನ ಇಲ್ಲದೆ ಮಾತಾಡುವ ಮಾತುಗಳ ಬಗ್ಗೆ ನನ್ನ ಪ್ರತಿಕ್ರಿಯೆ ಇಲ್ಲ. ಅನುಸಂಧಾನ ಮಾಡಿ ಒಂದು ದಿನ ನಾನು ಬುದ್ಧ ಅಂತ ಯೋಚಿಸಿ ನೋಡಿ, ಹುಚ್ಚು ಹಿಡಿಸಿ ಬಿಡ್ತಾರೆ. ಕೊಂದು ಹಾಕುವಂತಹ ಮಾರ್ಗ. ಧರ್ಮದ ದಾರಿ, ಭಕ್ತಿಯ ದಾರಿ ಎನ್ನುವುದು ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು ಅಂತ ಬಸವಣ್ಣ. ಎರಡಲಗಿನ ಕತ್ತಿ ಇದು ಅಂತ. ಆಮೇಲೆ ಅದರ ಎಷ್ಟೆಷ್ಟು ಒಂದು ಕಡೆ ಬಸವಣ್ಣನಂತಹ ಉಪದೇಶ ಮಾರ್ಗಕ್ಕೆ ತೀರ ವ್ಯತಿರಿಕ್ತವಾದ ಬದುಕಿನಲ್ಲಿ ಸಾಧಿಸಿ ತೋರಿಸಬೇಕಾದಂತಹ ನಿಷ್ಠುರ ಮಾರ್ಗ, ಅಲ್ಲಿ ಆಚರಣೆಗಳೇ ಇಲ್ಲ. ಹೌದು, ಇವರು ಹೇಳಿದ ಹಾಗೆ ಆಚರಣೆ ಇಲ್ಲದ್ರೆ ಧರ್ಮ ಇಲ್ಲ. ಯಾಕೆ ಲಿಂಗಾಯತ ಧರ್ಮವೋ ಬಸವಣ್ಣನೋ ರಾಮಾನುಜಾಚಾರ್ಯರೋ ಮಧ್ವಾಚಾರ್ಯರೋ ಉಳಿದ್ರು ಅಂದರೆ ಅವರಿಗೆ ಬೇಕಿತ್ತು. ಅವ್ರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಅನ್ನು ಕೊಟ್ಟರು. ಅವರು ಆಲ್ಟರ್ನೇಟಿವ್ ಅನ್ನೇ ಕೊಡದ ಮಾರ್ಗ ಅನುಭಾವಿ ಅವಧೂತ ಮಾರ್ಗ. ಆಲ್ಟರ್ನೇಟಿವೇ ಕೊಡಲ್ಲ. ಇಲ್ಲ ಅಂದರೆ ನೀವು ಕೇಳಿ, ನನಗೆ ಕೆಲವೊಮ್ಮೆ ಮೈ ರೋಮಾಂಚನ ಆಗ್ತದೆ. ಹಾಗೊಂದು ಕ್ಷಣಕ್ಕೆ ನಾವು ಹೋಗಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ವೇದನೆ ಆಗುತ್ತೆ. ಈಶ್ವರನನ್ನು ಕೂಡಿಸಿಕೊಂಡು ಅಲ್ಲಮ್ಮ ಕೇಳ್ತಾನೆ. ಅದು ಕೇಳೋದು ಈಶ್ವರನಿಗಲ್ಲ, ಈಶ್ವರ ಅನ್ನುವ ಆಕಾರದಲ್ಲೇ ಪೂಜೆ ಮಾಡುವ, ಈಶ್ವರ ಅಂದರೆ ಈ ಶಿವಲಿಂಗವೇ ಅಂತ ನಂಬಿದ ಎಲ್ಲ ಬಸವಣ್ಣನ ಅನುಯಾಯಿಗಳನ್ನು ಇಟ್ಟುಕೊಂಡು ಕೇಳಿದ ಪ್ರಶ್ನೆ. ನಾನು ಅವನು ಒಂದಾಗಿ ಭೂಮಿ ಆಕಾಶ ಸೇರಿದೊಡೆ. ಅಲ್ಲಮ್ಮನ ವಚನ ನೋಡಿ, ನಾನು ಅವನು ಒಂದಾಗಿ ಭೂಮಿ ಆಕಾಶ ಸೇರಿದೊಡೆ. ಈಶ್ವರನಲ್ಲಿ ಇರುವಂತಹ ಬೇರೆ ಬೇರೆ ದೇವರುಗಳನ್ನು ಉಲ್ಲೇಖ ಮಾಡಿ ಮುಂದೆ ಹೇಳ್ತಾನೆ. ಅವನ ತಲೆಯಲ್ಲಿ ಚಂದ್ರ ಇದೆ. ಸೂರ್ಯ ಚಂದ್ರಮನೊಡನೆ ಆಟವಾಡಿ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದು ತಲೆಯ ಮೇಲೆ ಕುಳಿತ ಗಂಗೆ ನೀವು ಕೇಳಿರೆ, ತೊಡೆಯ ಮೇಲೆ ಕುಳಿತ ಗೌರಿ ನೀವು ಕೇಳಿರೆ, ನಾನೇನು ಲಿಂಗವ ಕೊಂದೊಡೆ, ನೀವೇನು ರಂಡೆಗೂಳುಂಬಿರ. ಗುಹೇಶ್ವರ ಎಕ್ಸಿಸ್ಟೆನ್ಸೇ ಇಲ್ಲ ದೇವರ ಆಕೃತಿಗೆ ಅನ್ನುವುದಕ್ಕೆ ಕೊಡುವ ಮಾತು. ಇಂಥ ಎಕ್ಸ್ಟ್ರೀಮ್ ರಂಡೆಗಳ ಅಂತ ಗೌರಿ ಗಂಗೆಗೆ ಹೇಳಿದವನನ್ನು ಸಹಿಸಿಕೊಂಡ ಭೂಮಿ ಇದು. ಈ 4 ದಿನದ ವಿರೋಧಕ್ಕೆ ಅಸಹಿಷ್ಣುತೆ ಅಂತಿರಲ್ಲ, ಅಂಥ ಅಲ್ಲಮ್ಮ. ಹಾಗೆ ರಂಡೆ ಗಂಗೆ ವಿಧವೆಯಾದಳು, ಸರಸ್ವತಿ ಓಲೆ ಕಳೆದುಕೊಂಡಳು, ಅಲ್ಲಿಂದ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿ ಕೇಳಿದ, ಸೂತಕದಲ್ಲಿದ್ದೇನೆ ಅಂದವ ಅಲ್ಲಮ್ಮ. ಅಂಥ ಅಲ್ಲಮ್ಮನನ್ನು ನಾವು ಇವತ್ತು ನೋಡ್ಕೋತಾ ಇದ್ದೇವೆ ಅನುಭಾವಿ ಧಾರೆಯಲ್ಲಿ. ಯಾಕೆ ಹೇಳಿ? ಬರೇ ಮಾತಾಡಲಿಲ್ಲ, ಅವನು ಮಾಡಿ ತೋರಿಸಿದ, ನಡೆದು ತೋರಿಸಿದ. ತ್ರಾಸಿಯನ್ನು ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು, ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟರೆ, ತ್ರಾಸಿಯಲ್ಲಿ ಒಂದಂಶ ವ್ಯತ್ಯಯವಾದರೆ ಪ್ರಾಣವನು ಇವೆ ಕೂಡಲ ಸಂಗಮ ದೇವ ಅನ್ನುವ ಮಾತಿನ ಹಾಗೆ ನಡೆದು ತೋರಿಸಿದ್ದಿದೆಯಲ್ಲ, ಅದು ಆಚರಣೆಯಲ್ಲಿ ಬೇಕು. ಸುಮ್ಮನೆ ಇಲ್ಲಿ ಬಡಾಯಿ ಕೊಚ್ಚಿ ಮನೆಗೋಗಿ ಹೆಂಡತಿಯನ್ನೇ ಸಮಾಧಾನ ಮಾಡೋಕ್ಕಾಗಲ್ಲ. ಮನೆಗೋಗಿ ಹೆಂಡತಿಗೇನೆ ಅವಳಿಗೆ ದೇವ್ರ ಹತ್ರ ಹೋಗಬೇಡ ಅಂತ ಹೇಳಕ್ಕೆ ಈ ಗಂಡಂದ್ರಿಗೆ ಆಗಲ್ಲ. ಅವರು ಇಲ್ಲಿ ಬಡಾಯಿ ಕೊಚ್ತಾರೆ. ಅಲ್ಲ, ಅದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್, ಕ್ಷಣ ಕ್ಷಣಕ್ಕೆ ಅನುಸಂಧಾನ ಸಾಧ್ಯವ, ಅದನ್ನು ಮಾಡಿ ತೋರಿಸಿದ್ರು. ಅಕ್ಕ ಮಹಾದೇವಿ ಬರೇ ಗಂಡನನ್ನು ಧಿಕ್ಕರಿಸಿದ್ಲು ಅಂತ ಸ್ತ್ರೀವಾದಿಗಳೆಲ್ಲ ಬಹಳ ಅಕ್ಕ ಮಹಾದೇವಿಯನ್ನು ಕೋಟ್ ಮಾಡ್ತಾರೆ. ಒಂದು ದಿವಸ ಅಕ್ಕ ಮಹಾದೇವಿಯಾಗಿ ಬದುಕಿ ತೋರಿಸಿಪ್ಪ, ಒಂದೇ ಒಂದು ದಿವಸ ಸಾಕು. ಅವರು ಅಷ್ಟರ ಮಟ್ಟಿಗೆ ಅವಳನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಸ್ತ್ರೀವಾದಿ ಹೌದು, ಧಿಕ್ಕಾರ ಮಾಡಿದಾಳೆ, ಆದರೆ ಅವಳು ಮತ್ತೆ ಪುನಃ ದೇವರನ್ನು ಪುರುಷ ಒಪ್ಕೊಂಡದ್ದು ನಮಗೆ ಇಷ್ಟ ಇಲ್ಲ ಅಂತ ಮತ್ತೆ ಈಚೆಗೆ ಎಳಿತಾರೆ. ಅರೆ, ಅದು ಯಾವುದದು? ಯಾವ ಸ್ಥಿತಿ ಅದು? ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತಯ್ಯ ಅಂತ ಆ ಒಂದು ನಿರ್ವಾಣ ಅವಸ್ಥೆ. ಇಲ್ಲಿ ಎಕ್ಸಿಸ್ಟೆನ್ಸೇ ಇಲ್ಲ ಅನ್ನುವ ನಿರ್ವಾಣ ಸ್ಥಿತಿ. ಅದಕ್ಕೆ ಅಕ್ಕ ಇರಬಹುದು, ಅಲ್ಲಮ ಇರಬಹುದು, ನಮಗೆ ಒಂದು ವಿಶೇಷ ಧಾರೆಯವರು ಅನ್ನುವ ಮಟ್ಟಿಗಷ್ಟೇ ನಾವು ಆಕ್ಸೆಪ್ಟ್ ಮಾಡಿದ್ದೀವಿ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಅವರನ್ನು ಎಂದೂ ಕೂಡ ನಾವು ರೋಲ್ ಮಾಡೆಲ್ ಅಂತ ತಗೊಳ್ಳಿಲ್ಲ. ಬಸವಣ್ಣನನ್ನು ತಗೊಂಡಿದ್ದೀವಿ. ನಿಮಗೆ ನಾನು ತುಂಬ ಮುಕ್ತವಾಗಿ ಹೇಳೋದಾದರೆ, ಒಂದು ದಿವಸ ಕಳೆದ
2007 ಪೂರ್ವದಲ್ಲಿ ಇರಬೇಕು, 2007ಕ್ಕೂ ಮೊದಲು 5 ಆ ಇಸ್ವಿಗಳಲ್ಲಿ ನಾನು ನನ್ನ ಏಕಾಂತ ಬಿಟ್ಟು ಎಂದು ಹೊರಗೆ ಸಮಾಜ ಕಡೆಗೆ ಬರ್ತಿಲ್ಲದ ಕಾಲ. 94ರಿಂದ 2005 ಆ ಕಾಲಘಟ್ಟದ ನನ್ನ ಏಕಾಂತದ ಮರೆ ಕಲಬುರಗಿಯವರಿಗೆ ನಾನು ಚೆನ್ನಾಗಿ ಗೊತ್ತಿದ್ದೆ ಆವಾಗ. ಯಾಕೆಂದರೆ ಅವರು ನನ್ನ MPhilಗೆ ಎಕ್ಸ್ಟರ್ನಲ್ ಇವ್ಯಾಲ್ಯುಯೇಟರ್ ಇದ್ದರು. ಆ ಎಕ್ಸ್ಟರ್ನಲ್ ಇವ್ಯಾಲ್ಯುಯೇಷನ್ ಹೊತ್ತಿಗೆ ತುಂಬ ನನಗೆ ಅವರು ಸಪೋರ್ಟ್ ಮಾಡಿ ಆ ಪುಸ್ತಕ ಆ ಥರ ಬರೋದಕ್ಕೆ ಕಾರಣವಾಯಿತು. ಇಲ್ಲಾಂದರೆ ಎಕ್ಸ್ಟರ್ನಲ್ ಇವ್ಯಾಲ್ಯುಯೇಟರ್ ಒಬ್ಬ ಲಿಂಗಾಯಿತರು ಅದನ್ನು ತುಂಬ ವಿರೋಧಿಸಬಹುದಾಗಿತ್ತು. ಬಟ್ ಅವರು ತುಂಬ ಸಪೋರ್ಟ್ ಮಾಡಿ ಇದು ತುಂಬ ವಿಶೇಷವಾಗಿದೆ ಅಂತ ಹೇಳಿ ಬೆನ್ನು ತಟ್ಟಿ ಅದನ್ನು ಸಪೋರ್ಟ್ ಮಾಡಿದರು. ಆ ನಂತರ ಅವರಿಗೆ ನಾನು ಆಬ್ಸೆಂಟ್, ಗೊತ್ತಿಲ್ಲ ಅವರಿಗೆ ನಾನು ಎತ್ತಲಾಗಿ ಹೋಗಿದ್ದೀನಿ ಅಂತ. ನಾನು 94ರಿಂದ ಸುಮಾರು 2005ರವರೆಗೆ ಒಂದಿಷ್ಟು 4 ವರ್ಷ ಹಿಮಾಲಯ, ಒಂದು 4 ವರ್ಷ ಕಲ್ಲಹಳ್ಳಿಯ ತೋಟ ಬಿಟ್ಟು ಹೊರಗೆ ಬರ್ತಿರಲಿಲ್ಲ. ಒಂದು ದಿನ ಅಚಾನಕ್ ನಾನು ಧಾರವಾಡಕ್ಕೆ ಬಂದರೆ ಕಲಬುರಗಿಯವರು ನನ್ನನ್ನು ಭೇಟಿಯಾಗಿ, ಯಾಕವ್ವ ಹೆಂಗದಿ, ಬಹಳ ದಿವಸ ಆಯ್ತು ಕಂಡೇ ಇಲ್ಲಲ್ಲ. ಸರ್ ಇದ್ದಿದ್ದಿಲ್ಲ, ಹೀಗೆ ಎಲ್ಲೆಲ್ಲೋ ನನ್ನಷ್ಟಕ್ಕೆ. ಯಾಕ ನಿನ್ನಷ್ಟಕ್ಕೆ ಅಂದ್ರೆ ಏನು, ಅದ್ರಾಗ ಏನು ಚಲೋ ಬರ್ದದಿ ನೆನಪದೇನು, ಅಕ್ಕ ಮಹಾದೇವಿಯ ದ್ವೈತ ಹಂಗೆ ಬೇಕು ನಮಗೆ. ಸ್ತ್ರೀವಾದದೊಳಗೆ ನೀ ಹ್ಯಾಂಗೆ ತೋರಿಸಿಯಲ್ಲ ಹಂಗೆ ಅಕ್ಕ ನಾನು ತೋರಿಸೋರು ಬೇಕು ನೋಡು. ಖರೆ ಹೇಳ್ತೀನ ನಿನಗೆ, ನಮಗೆ ಬಸವಣ್ಣ ಬೇಕು, ನಮಗೆ ಅಲ್ಲಮ್ಮ ಅಕ್ಕ ಆಗೋದು ಬೇಡ. ನಿಮ್ಮ ಸ್ವಾರ್ಥ ನಿಮ್ಮ ಉದ್ಧಾರ ಮಾಡ್ಕೋತ ಹೋಗಬೇಡ್ರಿ, ಮಂದಿನ ಉದ್ಧಾರ ಮಾಡ್ರಿ. ಕಲಬುರ್ಗಿ ನನಗೆ ಹೇಳಿದ ಮಾತು. ಅಂದರೆ ನಾನು ಹೇಳೋದಕ್ಕೆ ಹೊರಟಿರೋದು, ಅಲ್ಲಮ್ಮ ಅಕ್ಕನನ್ನು ಕಲಬುರ್ಗಿ ಅಂಥ ದೊಡ್ಡ ಮನಸ್ಸು ಕೂಡ ಮೂಲಧಾರೆಯ ಪ್ರಧಾನ ಧಾರೆಯ ಮಾದರಿಗಳನ್ನಾಗಿ ತಗೊಳ್ಳಲ್ಲ. ಅವರೆಲ್ಲ ವಿಶೇಷರು, ಹಾಗೆ ಇರಲಿ, ನಮಗೆ ಬೇಡಪ್ಪ ಅಂತ. ನಮಗೆ ಬೇಡಪ್ಪ ಯಾಕಂದ್ರೆ ಅದು ಬೆಂಕಿಗೆ ಕೈ ಹಾಕಿದ ಹಾಗೆ ಅಥವಾ ಬೆಂಕಿಯ ಒಳಗೆ ಬಿದ್ದ ಹಾಗೆ ಅಂಥ ಸ್ಥಿತಿ. ನೋಡಿ ನೀವು ಇದೇ ಉದಾಹರಣೆಯನ್ನು ರಾಮಕೃಷ್ಣ ಪರಮಹಂಸರಿಗೂ ಕೊಡ್ಬೋದು. ನಮಗೆ ರಾಮಕೃಷ್ಣ ಮಠಗಳು ಇವತ್ತು ವಿವೇಕಾನಂದರನ್ನು ಮಾದರಿ ಅಂತ ತಗೋತವೆ. ಸನ್ಯಾಸಿ, ಧರ್ಮ ಪ್ರಚಾರ, ವಿವೇಕಾನಂದರು. ಮದುವೆ ಆದ ಹೆಂಡತಿಯನ್ನು ತಾಯಿ ಮಾಡಿ ಪೂಜೆ ಮಾಡುವ ರಾಮಕೃಷ್ಣ ಪರಮಹಂಸರನ್ನು ಅವರಂಗೆಲ್ಲ ಇರೋಕ್ಕಾಗಲ್ಲಪ್ಪ. ಮತ್ತೆ ನಾವು ಅವರನ್ನೇ ಪೂಜೆ ಮಾಡಿಬಿಟ್ರೆ ಆಯ್ತು. ರಾಮಕೃಷ್ಣ ಪರಮಹಂಸರನ್ನು ಮತ್ತೆ ಶಾರದಾ ಮಾತೆಯನ್ನು ಮೂರ್ತಿ ಮಾಡಿ ಪೂಜೆ ಮಾಡಿಬಿಡ್ತೇವೆ. ಯಾಕೆ ನಮಗೆ ಅವ್ರಂಗೆ ಆಗೋಕ್ಕಾಗಲ್ಲ ಅಂದರೆ ಏನು ಮಾಡೋದು, ಅವರನ್ನು ದೇವರು ಮಾಡಿಬಿಡೋದು. ಈ ಟ್ರ್ಯಾಜಿಡಿ ಎಲ್ಲ ಅನುಭಾವಿಗಳು ಅನುಭವಿಸಿದ್ದಾರೆ. ಇದನ್ನು ಯಾಕೆ ನಾನು ಟ್ರ್ಯಾಜಿಡಿ ಅಂತ ಹೇಳ್ತೀನಿ ಅಂದರೆ, ಒಂದೊಮ್ಮೆ ನಮ್ಮ ಸೂಕ್ಷ್ಮಜ್ಞತೆ ಎಲ್ಲ ಅವಯವಗಳಿಂದ ಎದ್ದು ನಿಂತು ಆ ಒಂದು ಸ್ಪಂದನಕ್ಕೆ ಸಿದ್ಧವಾದರೆ ಅದು ಈಗ ನಾವು ಮಾತಾಡ್ತಿರುವ ಯಾವ ಕ್ರಾಂತಿಯ ಲೆವೆಲ್ ಅಂತ ಊಹಿಸೋಕ್ಕೆ ಕೂಡ ಸಾಧ್ಯ ಇಲ್ಲದ ಒಂದು ಸುನಾಮಿಯ ಮಟ್ಟದ್ದು. ನಮಗೆ ಸಾಧಾರಣ ನೆರೆ ಚಂಡಮಾರುತನೇ ತಡ್ಕೊಳಕ್ಕಾಗಲ್ಲ. ಸುನಾಮಿಗೆ ಏನಾಗಿದ್ದೀವಿ ಅನ್ನೋದು ನಮಗೆ ಒಂದು ಸಾಕ್ಷಿಯ ಉದಾಹರಣೆ ಇದೆ. ಇಷ್ಟೆಲ್ಲದರ ಆ ಒಂದು ಭಯಾನಕತೆಯನ್ನು ಒಂದೊಮ್ಮೆ ಅರಗಿಸಿಕೊಳ್ಳಕ್ಕೆ ಸಾಧ್ಯ ಆದರೆ ಅನುಭಾವಿ ನೆಲೆಯಷ್ಟು ಪವರ್ಫುಲ್ಲಾದ ಇನ್ನೊಂದು ಮಾರ್ಗ ಇಲ್ಲ. ಯಾಕೆ ಅದನ್ನು ನಿರಾಕರಿಸ್ತಾರೆ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಶಿಶುನಾಳ ಶರೀಫರು ಇದ್ದಂಥ ಕಾಲಘಟ್ಟದಲ್ಲೇ ಯಾದವಾಡದಲ್ಲಿ ನಾಗಲಿಂಗಜ್ಜ ಅಂತ ಒಬ್ಬರು ಇದ್ದರು. ಈ ನಾಗಲಿಂಗಜ್ಜ ಅನುಭಾವಿಗಳಾಗಿದ್ದು ಅನೇಕ ಸತ್ಯಗಳನ್ನು ಹೀಗೆ ಬಂದವರಿಗೆ ಹೇಳ್ತಿದ್ರು. ಇವ್ರು ಬಂದಿದ್ದಾರೆ, ಬಂದು ನಿಂತು ಕೂಡಲೇ, ಯಾಕೋ ನಿನ್ನ ಮಗ ಸತ್ತು ಹೋಗ್ತಾನೆ, ಯಾಕೆ ಹಿಂಗೆ ಬಂದದಿ, ಓಡು ಓಡು, ಅದು ಆಗೇ ಬಿಡ್ತಿತ್ತು. ಅಥವಾ ಇನ್ಯಾವನೋ ಬಂದ, ಎದಕ್ಕಲೇ ಮದುವೆನೇ ಆಗಲಿಲ್ಲ, ಆಕೆ ಹಳ್ಳಿಗೆ ಹತ್ತಾಳು ಕಾಣಿಸಂಗಿಲ್ಲೇನೋ, ಹೋಗು ಹೋಗು, ಅದು ಖರೇನೇ ಆಗ್ತಿತ್ತು. ಇಂಥವು ಅನೇಕ ಸಂಗತಿಗಳನ್ನು ನಾಗಲಿಂಗಜ್ಜ ಕಂಡು ಕೂಡಲೇ ಹೇಳ್ತಿದ್ರು ಅಂತ ಸತ್ಯಕಾಮರು ತನ್ನ ಅನುಭವ ಕಥನದಲ್ಲಿ ಬರ್ಕೋತಾರೆ. ಈ ನಾಗಲಿಂಗಜ್ಜ ಹೀಗೆ ಹೇಳುವುದರಿಂದ ನಮಗೆಲ್ಲ ಪ್ರಕೃತಿಯ ರಹಸ್ಯಗಳನ್ನು ಯಾರಾದರೂ ಬಿಟ್ಟು ಕೊಟ್ಟರೆ ಓಡಿ ಹೋಗೋರು ಮೊದಲು ನಾವೇ ಅಲ್ವಾ. ಆದರೆ ಪ್ರಕೃತಿಯ ಬ್ಯೂಟಿಯೇ ಅದು, ಎಲ್ಲ ರಹಸ್ಯಗಳನ್ನು ಅದು ಬಿಟ್ಟು ಕೊಡೋದಿಲ್ಲ. ನಾನು ನನ್ನ ಗುರುಗಳನ್ನು ಕೇಳಿದ್ದೆ, ಸತ್ಯಕಾಮರನ್ನು, ಯಾಕಪ್ಪ ಪ್ರಕೃತಿಗೆಲ್ಲ ಗೊತ್ತಿದೆ, ನಮ್ಗೆ ಯಾಕೆ ಹೇಳಲ್ಲ ಅಂತ. ಮಗಳೇ, ನೀನು ನಾಳೆ ಸಾಯ್ತಿ ಅನ್ನೋದು ಅದಕ್ಕೆ ಗೊತ್ತಿದೆ, ನಿನಗೆ ಹೇಳಿದರೆ ಇವತ್ತು ನೀನು ತಡ್ಕೊಳ್ಬೇಕಲ್ಲ, ಅದು ಅದರ ಕಾರುಣ್ಯ, ಅದಕ್ಕೆ ಅದು ಹೇಳಲ್ಲ ಅಂತ. ಈ ಕಾರುಣ್ಯವನ್ನು ಕೆಲವು ಅವಧೂತರು ಒಳಿತಿಗೋಸ್ಕರ ಹೇಳ್ತಿದ್ರು, ಕಾಪಾಡಿ ಇಟ್ಕೋತಿರಲಿಲ್ಲ, ಹೇಳಿಬಿಡ್ತಿದ್ರು, ನಿಂಗೆ ಹಿಂಗಾಗತ್ತೆ ಹೋಗಪ್ಪ ಅಂತ. ಈ ಒಂದು ಸ್ಥಿತಿಯಿಂದಾಗಿ ನಾಗಲಿಂಗಜ್ಜನಿಗೆ ಸಾಕಷ್ಟು ಜನ ಫಾಲೋವರ್ಸ್, ಎಷ್ಟು ಜನ ಅವರ ಹಿಂದೆ. ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ನಮಗಿಂತ ಭಿನ್ನವಿದ್ದಾನೆ ಅಂದ ತಕ್ಷಣ ಎರಡು ಸಂಭವಿಸಿ ಬಿಡ್ತದೆ ನಮಗೆ ಗೊತ್ತೇ ಇಲ್ಲದೆ. ಒಂದು ಸಾಕಷ್ಟು ಗೌರವ, ಪೂಜೆ ಮಾಡುವ ಒಂದು ಗುಂಪು, ಇನ್ನೊಂದು ಗುಸುಗುಸು ಮಾತಾಡುವ ಇನ್ನೊಂದು ಗುಂಪು. ಇದು ಎರಡು ಕಾಮನ್. ನಾನು ಯಾವಾಗಲೂ ಹೇಳೋದು,
ಯಾರನ್ನೇ ದೇವರು ಮಾಡಿದ್ದೀರಾ, ಮರುದಿವಸ ಚಪ್ಪಲಿ ಆಗಕ್ಕೆ ರೆಡಿ ಇದ್ದರೆ ದೇವರಾಗಿ ಅಂತ ಆಗಕ್ಕೆ ರೆಡಿ ಇರಬೇಕು. ಈ ಒಂದು ಸ್ಥಿತಿ ಆಗಿಂದ ಹಿಡಿದು ಈಗಿನವರೆಗೆ ಎಲ್ಲರಿಗೂ ಇದೆ, ಎಲ್ಲ ದೊಡ್ಡವರಿಗೂ ಇದೆ. ಅದರಲ್ಲಿ ಪಾಪ ಕೆಲವರು ಸುಳ್ಳು ಮಾಡಿದವರು ಪಾರಾಗಿಬಿಟ್ಟಿದ್ದಾರೆ, ಅದು ಬೇರೆ ವಿಷಯ, ಅದನ್ನು ಆಮೇಲೆ ನೋಡೋಣ. ಈ ಒಂದು ಸ್ಥಿತಿಯಲ್ಲಿ ನಾಗಲಿಂಗಜ್ಜನಿಗೆ ಒಂದು ದೊಡ್ಡ ಅನುಯಾಯಿ ಗುಂಪು ಇದ್ದ ಹಾಗೇನೆ ಸಮಕಾಲೀನರಾದ ಶಿಶುನಾಳ ಶರೀಫರಿಗೂ ಒಂದಷ್ಟು ಗುಂಪಿರುತ್ತೆ. ಈಚೆ ಕಡೆಯಿಂದ ಒಂದು ಗುಸುಗುಸು ಗುಂಪು ಮಾತಾಡಕ್ಕೆ ಶುರು ಮಾಡುತ್ತೆ. ನಾಗಲಿಂಗಜ್ಜ ಹಗಲು ಮಾತ್ರ ಎಲ್ಲ ಭಾರಿ ದೊಡ್ಡ ದೊಡ್ಡದು, ರಾತ್ರಿ ಅವನು ಸರಿ ಇಲ್ಲ ಏನು ಅಂತ ಕೇಳ್ಕೊಳ್ತಾರೆ ಅಲ್ಲಲ್ಲೇ ಮಾತು. ಹಾಗೆ ಹೇಳೋದಕ್ಕೆ ಒಂದು ಸಣ್ಣ ಎಳೆ ಸಿಕ್ಕಿರುತ್ತೆ, ಇಲ್ಲ ಅಂತಲ್ಲ, ಆದರೆ ಆ ಎಳೆಯ ಮೂಲ ಗೊತ್ತಿರಲ್ಲ ಅವರಿಗೆ, ಎಳೆ ಅಂತ ಸಿಕ್ಕಿರುತ್ತೆ. ಅವನು ರಾತ್ರಿ ಆದ ಕೂಡಲೇ ನಮ್ಮೂರ ಸೂಳೆ ಇದ್ದಾಳಲ್ಲ, ಸೂಳೆ ಹತ್ರ ಹೋಗ್ತಾರೆ. ಹಿಂಗ ಅಂತ ಮಾತು ಎಲ್ಲ ಅದನ್ನು ಪ್ರೂವ್ ಮಾಡಬೇಕು, ನೋಡ್ಕೋಬೇಕು, ಆಮೇಲೆ ನಿರ್ಣಯ ಮಾಡೋಣ ಅಂತ ಒಂದಿಷ್ಟು ಜನ ಅದನ್ನು ಕಾಯ್ಲಿಕ್ಕೆ ಶುರು ಮಾಡ್ತಾರೆ. ನಾಗಲಿಂಗಜ್ಜ ರಾತ್ರಿ ಹೋಗೋದು ಖರೇನಾ ನೋಡೋಣ ಅಂತ. 2 ಗಂಟೆ ರಾತ್ರಿ ನಾಗಲಿಂಗಜ್ಜ ಸೂಳೆ ಮನೆ ಬಾಗಿಲು ತಟ್ತಾರೆ. ಸೂಳೆ ಮನೆ ಬಾಗಿಲು ತಟ್ಟಿದಾಗ ಸೂಳೆ ಒಳಗಿಂದ ಕೂಗಿ ಹೇಳ್ತಾಳೆ, ಬಂದ ಇವ ಯಾವನೋ, ಆಗಲೇ ರಗಡಾಗ್ಯದ, ಮತ್ತು ಇವಂದೊಂದು ನನಗಾಗ್ಯದಪ್ಪ, ಹೊತ್ತು ಮೀರ್ಯದ, ನನ್ನ ಸಾಮರ್ಥ್ಯ ಮುಗಿದದ, ನಾ ಬಾಗಿಲು ತೆಗಿಯಂಗಿಲ್ಲ. ಹೊರಗಿಂದ ನಾಗಲಿಂಗಜ್ಜ ಮತ್ತೆ ಬಾಗಿಲು ಬಡಿದು, ನಾ ಬಂದೀನಿ, ಒಮ್ಮೆ ಯಾರ ಕಣ್ಣು ತೆರೆದು ನೋಡಬಾರ್ದೇನೋ, ನನಗೆ ಒಮ್ಮೆ ನಿನ್ನ ಬಾಗಿಲ ತೆಗೆದು ಮುಖ ತೋರಿಸು ಸಾಕು. ಹಿಂಗ ಹೇಳೋರೆಲ್ಲ ಭಾಳ ಸರಳ ಹೇಳ್ತಾರೆ, ಬರೋದು ಬೇರೆ, ಹೊತ್ತಲ್ಲದ ಹೊತ್ತಿಗೆ ರಮ್ಯ ಮಾತು ಬೇರೆ, ನನಗಾಗಂಗಿಲ್ಲ. ನಿನಗೆ ನಾ ಯಾರು ಅಂತ ಗೊತ್ತಾದರೆ ನೀ ಬಾಗಿಲು ತೆಗಿತಿ, ಬಾ ಒಮ್ಮೆ ಬಾಗಿಲು ತೆಗಿ. ಇದು ನಿರಂತರ ಅವರ ಅಪಲಾಪ, ಇವಳ ನಿರಾಕರಣೆ. ಕಡೆಗೆ ನಾಗಲಿಂಗಜ್ಜ, ಅವ್ವ ಬಾಗಿಲು ತೆಗೆಯೋದಿಲ್ಲೇನೋ ಅಂತ ಕೇಳ್ತಾರೆ. ಸೂಳೆಯ ಮೈಯೆಲ್ಲ ನಿಮಿರ್ತದೆ. ತಾಯಿಯಾಗುವ ಅವಕಾಶವೇ ಇಲ್ಲದ ಹೆಣ್ಣು ಅವಳು. ತಾಯಿಯಾದ ಮರುದಿನ ವೃತ್ತಿ ನಿಲ್ಲತ್ತೆ. ಅವಳು, ಇವನು ಯಾವನಿವ, ನನ್ನನ್ನು ಅವ್ವ ಕರೀತಾನಲ್ಲ, ಇಷ್ಟು ತನ ಯಾರೂ ಕರೆದಿದ್ದಿಲ್ಲ ಅಂತ ಮತ್ತು ಪರೀಕ್ಷೆಗೆ ಯಾರನ್ನು ಹುಡ್ಕೊಂಡು ಬಂದಿಯೋ ಏನೋ, ನಾ ಏನು ನೀನು ಅವ್ವ ಅಲ್ಲ, ನಿನಗೆ ಗೊತ್ತಿಲ್ಲ ಅವ್ವ, ಆದರೆ ನನಗೆ ಗೊತ್ತದ, ಒಮ್ಮೆ ಬಾಗಲ ತೆಗಿ. ಮತ್ತು ಕೂಕೋತಾರೆ. ಇವಳ ಅವ್ವ ಅವ್ವ ಅನ್ನುವ ಆ ಕೂಗಿನೊಂದಿಗೆ ಆ ಒಳಗಿದ್ದ ಸೂಳೆಯ ಒಳಗೆ ಎಂಥ ಅದ್ಭುತವಾದ ಪಾತಿವ್ರತ್ಯ ಇದೆ ಅಂದರೆ ಅದು ಬಲ್ಲವನೇ ಬಲ್ಲ. ಅದಕ್ಕೆ ನನ್ನ ಗುರುಗಳು ಒಬ್ಬ ದೇವದಾಸಿಯನ್ನು ನನಗೆ ಪರಿಚಯ ಮಾಡುವಾಗ, ಇವಳು ಈ ಊರಿನ ದೇವದಾಸಿ, ನಾನು ಕಂಡ ಅತಿ ದೊಡ್ಡ ಪತಿವ್ರತೆ ಅಂತ ನಮಸ್ಕಾರ ಮಾಡಿಸಿದ್ರು. ಆ ತಾಯಿ ಕರಗಿ ನೀರಾಗಿ ಬಾಗಿಲು ತೆಗಿತಾಳೆ. ತೆಗೆದ್ರೆ ನಾಗಲಿಂಗಜ್ಜ ನಿಂತಿದ್ದಾನೆ. ಈಕೆ ನೋಡಿ, ನೀ ಯಪ್ಪ ಇಲ್ಲಿ ಅದಕ್ಕೆ ಬಂದು, ಆಕೆಗೂ ಗೊತ್ತಿರ್ತದೆ ನಾಗಲಿಂಗಜ್ಜನ ಸುದ್ದಿ. ಅವರು ನೇರ ಒಳಗೆ ಬರ್ತಾರೆ, ಬಾಗಿಲು ಹಾಕ್ತಾರೆ. ಅವ್ವ, ಭಾಳ ದಿವಸದಿಂದ ಹಸಿದು ಬಂದೀನಿ, ಹಾಲು ಕೊಡಂಗಿಲ್ಲೇನು, ಏನಾರ ಮಾತಾಡಬೇಡೋ ಯಪ್ಪ, ನಾ ಹೇಳಿ ಕೇಳಿ ಸೂಳೆ ಅದೀನಿ, ನನ್ನ ಮೊಲೆಯಾಗ ಹಾಲೆಲ್ಲಿಂದ ಬರಬೇಕು. ಅವ್ವ ಕೊಡ್ತೀನಿ ಅನ್ನೋ ಮನಸ್ಸು ಮಾಡು, ಕುಡಿಯೋದು ನನ್ನ ಕೆಲಸ, ನಿನ್ನ ಎದೆಯಾಗಿನ ಹಸಿವು ನನಗೂ ಗೊತ್ತದ, ನನ್ನ ಹೊಟ್ಟೆಯಾಗಿನ ಹಸಿವು ನಿನಗೂ ಕಾಣ್ತದ, ಬಾ ಒಮ್ಮೆ ಹಾಲು ಕೊಡು ಅಂತ ಹೇಳಿ ನಾಗಲಿಂಗಜ್ಜ ಅವಳ ಹಾಲು ಕುಡಿತಿದ್ರು ದಿನ ರಾತ್ರಿ ಅನ್ನುವುದು ಆ ಕಥೆ. ಆದರೆ ಜನಕ್ಕೆ ನಾಗಲಿಂಗಜ್ಜ ಸೂಳೆ ಮನೆಗೆ ಹೋಗ್ಯಾನ ಇಷ್ಟೇ ಗೊತ್ತು, ಏನು ಮಾಡ್ಯಾನ ಸೂಳಿಗೆ ಗೊತ್ತು, ಅವನು ಗೊತ್ತು. ಜನ ಆಡ್ಕೋತಾನೆ ಹೋಯ್ತು. ಈ ಕಡೆ ಈ ಅನುಯಾಯಿಗಳು ಅಂತ ನಂಬಿದವರಿಗೆಲ್ಲ ಭಾರೀ ನಿರಾಸೆ, ಭ್ರಮ ನಿರಸನ. ಪಾಪ ನನಗೆ ಅವ್ರ ಬಗ್ಗೆ ಭಾರಿ ಕರುಣೆ. ಯಾರೂ ನಮ್ಮ ಹತ್ರ ಬನ್ನಿ ನನ್ನನ್ನು ಗುರು ಅಂತ ಕರೀರಿ ಅಂತ ಕರೆದಿರಲ್ಲ, ನಾವೇ ಅಲ್ವಾ ಮೂರ್ಖರಾಗಿ ಹೋಗೋದು. ಹೋದ್ಮೇಲೆ ನಿರಾಶೆ ಯಾಕಾಗಬೇಕು? ಹಂಗಿದ್ದ ಅಂದರೂ ನಂಬಿಕೆ ಹೋಗಬಾರ್ದು, ಹಿಂಗಿದ್ದ ಅಂದರೂ ನಂಬಿಕೆ ಹೋಗಬಾರ್ದು. ನಮ್ಮ ನಂಬಿಕೆ ಗಟ್ಟಿರಬೇಕು. ಅದಿರಲ್ಲ, ಹೀಗೆಲ್ಲ ಆಗ್ಬಿಡತ್ತೆ. ಇವರೆಲ್ಲ ಶಿಶುನಾಳ ಶರೀಫರ ಹತ್ರ ಹೋಗ್ತಾರೆ. ಎಲ್ಲ ಒಬ್ಬೊಬ್ಬರೇ ನಾಗಲಿಂಗಜ್ಜನನ್ನು ಬಿಟ್ಟರು, ಶಿಶುನಾಳ ಶರೀಫನ ಹತ್ರ ಹೋದರು. ಆಗ ನಿಮಗೆ ಸೂಕ್ಷ್ಮಜ್ಞತೆ ಅರ್ಥ ಆಗಬೇಕು. ಶಿಶುನಾಳ ಶರೀಫರು ಹೀಗೆ ನೋಡ್ತಾರೆ. ನೋಡಿ, ಯಾಕ್ರಪ್ಪ ನಾಗಲಿಂಗಜ್ಜನ ಸಹವಾಸ ಬಿಟ್ಟು ನನ್ನ ಹಂತಕ್ಕೆ ಬಂದಿರಿ? ಅವ್ರಿಗೆ ನೋಡಿದ ಕೂಡಲೇ ಗೊತ್ತಾಯಿತು, ಯಾಕಂದರೆ ಅವಧೂತರು. ಎದಕ್ಕೆ ಬಂದಿರಿ?
ಒಬ್ಬರು ಮಾತಾಡೋದಿಲ್ಲ. ನನಗೆ ಭಾಳ ಚಲೋ ಗೊತ್ತದ, ನೀವು ದಿನ ಅವನ ಜೋಡಿ ಹೋಗ್ತಿದ್ರಿ, ಈಗ ನನ್ನ ಹಂತಕ್ಕೆ ಬರಕತ್ತೀರಿ, ಎದಕ್ಕೆ ಬಂದಿರಿ? ಮತ್ತು ಅವರೇನು ಉತ್ತರ ಕೊಡಲ್ಲ. ಒಬ್ಬ ಮೆಲ್ಲಗೆ ಧೈರ್ಯ ಮಾಡ್ತಾನೆ, ಹಿಂಗಾತ್ರಿ ಅಪ್ಪಾರಿ, ಹಿಂಗಾತು, ನಾವು ನಂಬಿದ್ವಿ, ಅವ ಹಿಂಗಂತಾನೆ. ಶಿಶುನಾಳ ಶರೀಫರು ತನ್ನ ತತ್ವ ಪದದಲ್ಲೇ ಹಾಡ್ತಾ ಹೇಳಿದ್ರಂತೆ, ನಾಗಲಿಂಗಜ್ಜ ಅಂತ ಒಬ್ಬ ದೊಡ್ಡವ ಇದ್ದಾನ, ಅವನ ದೊಡ್ಡಸ್ತಿಕೆ ತಿಳಿಲಾರದ ಸಣ್ಣ ಮಂದಿ ಎಲ್ಲ ನನ್ನ ಹಂತಕ್ಕೆ ಬರಾಕತ್ಯಾರ, ಒಮ್ಮೆ ಹೋಗ್ರಿ, ಆದ್ರೆ ಅವನ ದೊಡ್ಡಸ್ತಿಕೆ ನೋಡ್ರಿ, ಇಲ್ಲಾಂದ್ರೆ ನೀವು ಕನಿಷ್ಠ ಸಣ್ಣವ ಅಂತಾರೋ ಒಪ್ಕೋರಿ ಅಂತ ಹೇಳಿದ್ರಂತೆ. ಇದು ಅನುಭಾವಿ ಬದುಕಿನ ಡೇಂಜರಸ್ ಅಂತ ಕಾಣಿಸಬಹುದಾದ, ಒಳಗಿನ ಧಿಮಾಕಿಗೆ ತಾಕತ್ತಿರಬೇಕಾದಂತಹ ಕೆಲಸಗಳು. ಅದನ್ನು ಅನುಭಾವಿಗಳು ಮಾಡ್ತಿದ್ರು. ನಾಟ್ ಬಾದರ್ಡ್ ಪಬ್ಲಿಕ್ ಇಮೇಜ್. ಅವರಪ್ಪ 100 ಹೇಳ್ಕೊಳ್ಳಿ, ನನಗನ್ಸಿದೆ ಅವಳ ತಾಯಿ ನನಗೆ ಹಾಲು ಕುಡಿಬೇಕು, ಮುಗೀತು. ಯಾವರಪ್ಪ ನಾನು ಏನು ಕೇರ್ ಮಾಡೋದು? CCTV ಇಟ್ಟು ನೋಡ್ತಾರ, ನೋಡ್ಲಿ, ನಾನು ಮಾಡೋದು ದೇವ ಕಾರ್ಯ. ರತಿ ಸುಖದಲ್ಲಿ ಓಲಾಡುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ, ಮಗುವನ್ನು ಮುದ್ದಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ. ಈ ಸ್ಥಿತಿಗೆ ಹೋಗುವ ಅನುಭಾವಿ ಅವಸ್ಥೆಯಲ್ಲಿ ನಮಗೆ ಕಾಣುವ ಈ ಅಷ್ಟು ಪ್ರಮುಖವಲ್ಲದ ಅವಜ್ಞೆಗೆ ಒಳಗಾದ ಎಲ್ಲ ಅನುಭಾವಿಗಳು ಒಂದೊಮ್ಮೆ ಒಟ್ಟಾಗಿ ನಿಂತು ನಮ್ಮನ್ನು ಗೈಡ್ ಮಾಡೋದಕ್ಕೆ ಸಾಧ್ಯ ಆದರೆ ಈ ಬಹುತ್ವದ ಕಾನ್ಸೆಪ್ಟಿನ ಅದರ ಆಚೆಗೆ ಉತ್ಕೃಷ್ಟ ಅವಸ್ಥೆಗೆ ನಾವು ಹೋಗಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಲ್ಲಿ ಮಡಿಗಳಿಲ್ಲ, ಗೆರೆಗಳಿಲ್ಲ, ಅದು ಇದು ನೈತಿಕತೆ ಅನೈತಿಕತೆ ಯಾವ ಬೇಲಿಗಳಿಲ್ಲ. ಅದು ತುಂಬ ಸ್ವಚ್ಛಂದವಾಗಿ ಕೇಳಿದರೆ ಅತ್ಯಂತ ಸಂಯಮದ, ಆದರೆ ಪರಮ ಸ್ವಾತಂತ್ರ್ಯದ ಮಾರ್ಗ. ಆ ಪರಮ ಸ್ವಾತಂತ್ರ್ಯ ಇಷ್ಟೆಲ್ಲ ಜನರನ್ನು ನೆನೆದ ಪುಣ್ಯಕ್ಕೆ ನನಗೊಂದಿಷ್ಟಾದರೂ ಸಿಗಲಿ. ಅದಕ್ಕೆ ನಿಮ್ಮಂಥವರ ಎಲ್ಲ ಪ್ರೀತಿ ಆಶೀರ್ವಾದ ನನ್ನ ಮೇಲಿರಲಿ.